ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಎಷ್ಟು ಮೃದುವಾಗಿ ಪ್ರತಿಯೊಂದು ಅಕ್ಕಿನೂ ಚೆನ್ನಾಗಿ ಅರಳಿದೆ, ಒಂದು ತುಂಡಾಗಿಲ್ಲ ನೋಡಿ. ಈ ಥರ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು. ಎಣ್ಣೆ ಕಾಯ್ದಿದೆ. ನಾನಿಲ್ಲಿ ಮೀಡಿಯಂ ಸೈಜು 2 ಈರುಳ್ಳಿನ ತೆಳ್ಳಗೆ ಉದ್ದುದಾಗಿ ಹೆಚ್ಕೊಂಡಿರೋದು. ಈರುಳ್ಳಿ ಹಾಕ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಕೊಂಡೆ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೆಜಿಟೇಬಲ್ ಬಿರಿಯಾನಿದು. ಅದು ಮನೇಲಿ ಮಸಾಲೆ ಎಲ್ಲ ಹುರ್ಕೊಂಡು ಮಾಡಿರುವಂಥದ್ದು. ಇದನ್ನು ನೀವು ಸುಲಭವಾಗಿ ಮಾಡ್ಕೋಬೋದು. ಈರುಳ್ಳಿ ಕಲರು ಚೇಂಜ್ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಕೆಂಪು ಆಗಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನೋಡಿ. ಈ ಥರ ಗೋಲ್ಡನ್ ಕಲರ್ ಬರಬೇಕು. ಒಳ್ಳೆ ಘಮ್ ಅಂತ ಸುವಾಸನೆ ಬರ್ತಾ ಇದೆ. ನಾನು ಇಲ್ಲಿ ಈರುಳ್ಳಿ ಅರ್ಧ ತೆಕ್ಕೊಡ್ತಾ ಇದ್ದೀನಿ. 1 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಕೆಲವೊಂದು ತರಕಾರಿ ಬಳಸ್ತಾ ಇದ್ದೀನಿ. ಗೋಬಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, 2 ಹಸಿಮೆಣಸು, ಬೀನ್ಸು ಸ್ವಲ್ಪ, ಕಾರ್ನು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, 1 ಟೊಮೆಟೊ. ನಿಮ್ಮ ಮನೆಗೆ ಯಾವ ತರಕಾರಿ ಇದೆ ಆ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದೇ ತರಕಾರಿ ಹಾಕಬೇಕು ಅಂತೇನಿಲ್ಲ. ಸ್ವಲ್ಪ ತರಕಾರಿ ಹುರ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ತಟ್ಟೆ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅರ್ಧ ಭಾಗ ಬೇಯಬೇಕು. ತರಕಾರಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಟೊಮೆಟೊ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟು. ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಚಮಚಲ್ಲಿ ಬಿರಿಯಾನಿ ಮಸಾಲ ತೊಗೊಂಡಿರೋದು. ಇದರಲ್ಲಿ 1 ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಪುದೀನ ಎಲೆ 1 ಹಿಡಿಯಷ್ಟು, ಕೊತ್ತಂಬರಿ ಒಂದು ಸ್ವಲ್ಪ. ಲೋ ಫ್ಲೇಮಲ್ಲೇ ಇದೆ. ಮಸಾಲೆ ಎಲ್ಲ ಹಾಕುವಾಗ ಫ್ಲೇಮು ಲೋ ಅಲ್ಲೇ ಇಟ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. 1 ಟೊಮೆಟೊ ಬಳಸಿರೋದ್ರಿಂದ ಒಂದು ಅರ್ಧ ಕಪ್ಪು ಮೊಸರು. ಸಪ್ಪೆ ಮೊಸರು ಬಳಸ್ತಾ ಇದ್ದೀನಿ. ಮೊಸರೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ನಾನಿಲ್ಲಿ ಬಾಸುಮತಿ ಅಕ್ಕಿನ 1 ಕಪ್ನಷ್ಟು ತೊಗೊಂಡಿದ್ದು, ಅರ್ಧ ಗಂಟೆ ನೆನೆಸ್ಕೊಂಡಿರೋದು. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಮೇಲೆ ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಳ್ಳೋಣ. ಆಗಲೇ ಹಾಕಿರೋದು. ಉಳಿದಿರೋ ಮಸಾಲೆ, ಬಿರಿಯಾನಿ ಮಸಾಲೆ ಹಾಕ್ಕೊಳ್ಳೋಣ. ಹೀಗೆ ಈ ಥರ ಮಾಡೋದ್ರಿಂದ ನೀವು ಹೋಟ್ಲಲ್ಲಿ ತಿಂತೀರಲ್ಲ ಅದೇ ಥರನೇ ಆಗುತ್ತೆ. ಮೇಲೆ ಎಕ್ಸ್ಟ್ರಾ ಹುರಿದಿಟ್ಕೊಂಡಿದ್ದು ಈರುಳ್ಳಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಒಂದು ಕಪ್ ಅಕ್ಕಿಗೆ 1 ಕಪ್ಪು ನೀರು ಹಾಕ್ಕೊಳ್ಳೋಣ. ನೀರು ಕಾಯೋಕ್ಕಿಟ್ಟಿತ್ತು. ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಆಗಿದೆ ನೋಡೋಣ. ಚೆನ್ನಾಗಿ ಅರಳಿದೆ ನೋಡಿ. ಆಗಿದೆ ನೋಡಿ ಹೇಗೆ ಚೆನ್ನಾಗಿ ಅರಳಿದೆ ಅನ್ನ. ಅಕ್ಕಿ ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ. ಎಷ್ಟು ಮೃದುವಾಗಿ ಪ್ರತಿಯೊಂದು ಅಕ್ಕಿನೂ ಚೆನ್ನಾಗಿ ಅರಳಿದೆ, ಒಂದು ತುಂಡಾಗಿಲ್ಲ ನೋಡಿ. ಈ ಥರ ನೀವು ಕುಕ್ಕರಲ್ಲಿ ಮಾಡೋದಾದರೆ ಮೀಡಿಯಂ ಫ್ಲೇಮಲ್ಲಿ 1 ವಿಸಲ್ಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ.
ಇದೇ ಥರನೇ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ನೋಡಿ. ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ನೀವು ಮೊಸರು ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.